ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ಭಯಾನಕ ಅಪಘಾತವೊಂದು ಸಂಭವಿಸಿದೆ. ಕಾರ್ಗೆ ಲಾರಿ ಡಿಕ್ಕಿಯಾದ ಪರಿಣಾಮ ಚಾಲಕ ಈ ಘಟನೆಯಲ್ಲಿ ಸಜೀವ ದಹನವಾಗಿರುವಂತಹ ದಾರುಣ ಹೃದಯ ವಿದ್ರಾವಕ ಘಟನೆ ಸಂಭವಿಸಿರೋದು. ಕುರುಬರಹಳ್ಳಿ ಬಳಿ ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕಬ್ಬಿಣ ತುಂಬಿದ್ದ ಲಾರಿ ಸಿಎನ್ಜಿ ಕಾರ್ಗೆ ಡಿಕ್ಕಿಯಾದಂತ ಹಿನ್ನೆಲೆ ಈ ಅವಘಡ ಸಂಭವಿಸಿದೆ. ಇದರಲ್ಲಿ ಕಾರಿನ ಚಾಲಕ ಸಂಪೂರ್ಣವಾಗಿ ಸಜೀವ ದಹನವಾಗಿದ್ದಾರೆ. ಕಾರ್ಗೆ ಡಿಕ್ಕಿ ಆಗ್ತಿದ್ದಂತೆ ಸ್ಕ್ರಾಪ್ ಗೋಡೌನ್ಗೆ ಕಾರ್ ನುಗ್ಗಿದೆ. ಈ ಸಂದರ್ಭ ಕಾರ್ ಮತ್ತೆ ಸ್ಕ್ರಾಪ್ ಗೋಡೌನ್ಗೆ ಏಕಾಏಕಿ ಬೆಂಕಿ ಹೊತ್ಕೊಂಡಿದ್ದು ಘಟನೆಯಲ್ಲಿ ಕಾರು ಮತ್ತು ಲಾರಿ ಎರಡೂ ಕೂಡ ಬೆಂಕಿಗಾಹುತಿಯಾಗಿದೆ. ಬಟ್ ದುರದೃಷ್ಟವಶಾತ್ ಕಾರಿನ ಒಳಗೆ ಮಲಗಿದ್ದ ಚಾಲಕ ಅಂಬಾದಾಸ್ ಸಜೀವ ದಹನ ಆಗಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಆಗಸದೆತ್ತರಕ್ಕೆ ವ್ಯಾಪಿಸ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಇಲ್ಲಿ ಸಿಎನ್ಜಿ ಕಾರ್ ಅದು ಹೈಲಿ ಫ್ಲೇಮಬಲ್ ಇರುತ್ತೆ. ಅದರ ಜೊತೆಗೆ ಬಹಳ ಲೋಡನ್ನು ತುಂಬಿಕೊಂಡಿದ್ದಂತಹ ಕಬ್ಬಿಣದ ಲೋಡನ್ನು ತುಂಬಿದಂತಹ ಲಾರಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಡ ಉಂಟಾದ ಪರಿಣಾಮ ಆ ಕಾರ್ ಬೆಂಕಿಗಾಹುತಿಯಾಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಡಿಕ್ಕಿ ಆಗ್ತಾ ಇದ್ದಂತೆಯೇ ಕಾರು ನಿಯಂತ್ರಣವನ್ನ ಕಳ್ಕೊಂಡು ಸ್ಕ್ರಾಪ್ ಗೋಡೌನ್ ಒಂದಕ್ಕೆ ನುಗ್ಗಿದೆ. ಅಲ್ಲಿ ಸಣ್ಣ ಮಟ್ಟದ ಕಿಡಿ ಹೊತ್ಕೊಳ್ತು ಅಂತ ಕಾಣುತ್ತೆ. ಇಮಿಡಿಯೇಟ್ಲಿ ಫೈರ್ ಕ್ಯಾಚ್ ಆಗಿದೆ. ಹಾಗಾಗಿ ಸಿಎನ್ಜಿ ಕಾರ್ ಮತ್ತೆ ಆ ಗೋಡೌನ್ನಲ್ಲಿ ಆಲ್ಮೋಸ್ಟ್ ವೇಸ್ಟ್ ಐಟಮ್ಗಳೇನಾದ್ರೂ ಇತ್ತು ಅಂತ ಕಾಣುತ್ತೆ. ಅದು ಕೂಡ ಫೈರ್ ಕ್ಯಾಚಿಂಗ್ ಅಂತ ಅನ್ಸುತ್ತೆ ಬಹಳ ಈಸಿಯಾಗಿ. ಹಾಗಾಗಿ ಕ್ಷಣ ಮಾತ್ರದಲ್ಲಿ ಬೆಂಕಿ ವ್ಯಾಪಿಸ್ಕೊಂಡಿದೆ. ದುರದೃಷ್ಟವಶಾತ್ ಕಾರ್ನಲ್ಲಿ ಮಲಗಿದ್ದ ಚಾಲಕ ಜವರಾಯನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಸಜೀವ ದಹನಗೊಂಡಿದ್ದಾರೆ. ಅದು ಮೇಲೆ ಅಪ್ಪಿಂದ ಡೌನಿಗೆ ಬಂದೈತೆ. ಅವನು ಕಾರ್ನಲ್ಲಿದ್ದಂತಹ ಚಾಲಕ ಅಂಬಾದಾಸ್ ಆತನನ್ನ ಕಳ್ಕೊಂಡು ಕುಟುಂಬಸ್ಥರು ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾರೆ. ಪುತ್ರನನ್ನ ಕಳೆದುಕೊಂಡಿರುವ ತಾಯಿಯ ರೋಧನೆ ಮುಗಿಲು ಮುಟ್ಟಿದೆ. 2 ವರ್ಷಗಳ ಹಿಂದೆ ಅಷ್ಟೇ ಈ ಕುಟುಂಬ ಬೆಂಗಳೂರಿಗೆ ಬಂದಿತ್ತು ತುತ್ತಿನ ಚೀಲವನ್ನ ತುಂಬಿಸ್ಕೊಳ್ಳೋಕೆ. ರಾತ್ರಿ ಡ್ಯೂಟಿ ಸಲುವಾಗಿ ಅಂಬಾದಾಸ್ ಕಾರ್ನಲ್ಲೇ ಮಲಗಿದ್ರು. ರಾತ್ರಿ ತಾಯಿ ಶಾಂತಮ್ಮ ಎಷ್ಟೇ ಬಾರಿ ಕರೆ ಮಾಡಿದ್ರು ಅಂಬಾದಾಸ್ ಕರೆಯನ್ನ ಸ್ವೀಕರಿಸಲಿಲ್ಲ. ಈ ಹಂತದಲ್ಲಿ ಕುಟುಂಬದವರಿಗೆ ಕೂಡ ಆತಂಕ ಉಂಟಾಗಿತ್ತು. ಆದರೆ ಈ ಘಟನೆ ತಿಳಿದ ಬಳಿಕ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡಿ, ಎಷ್ಟೋ ಜನರ ಬದುಕಿನ ಕಥೆ ಇದು. ಯಾವುದೋ ದೂರಗಳಿಂದ ಕುಟುಂಬ ಸಮೇತ ಬರ್ತಾರೆ. ಬದುಕಿನ ಬಂಡಿಯನ್ನ ಸಾಗಿಸೋದಕ್ಕೆ ಕ್ಯಾಬ್ ಚಾಲಕರಾಗಿ ಆಟೋ ಚಾಲಕರಾಗೆಲ್ಲ ವೃತ್ತಿಯನ್ನ ಮಾಡ್ತಿರ್ತಾರೆ. ಕ್ಯಾಬ್ ಚಾಲಕರು ಎಷ್ಟೋ ಬಾರಿ ಇವತ್ತು ಡ್ಯೂಟಿ ಆನ್ ಮಾಡಿದಂಥವ್ರು ಮತ್ತೆ 1-2 ದಿನಗಳ ಕಾಲ ಕಂಟಿನ್ಯೂಸ್ ಡ್ಯೂಟಿ ಮಾಡಿ ಆಮೇಲೆ ಮನೆಗೆ ಹೋಗಿ ರೆಸ್ಟ್ ಮಾಡುವಂಥ ಪರಿಪಾಠವನ್ನು ಹೊಂದಿರ್ತಾರೆ. ಅವರ ಲೋನ್ಗಳು ಕಟ್ಟೋದಾಗಿರ್ಬೋದು, ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಕುಟುಂಬ ನಿರ್ವಹಣೆ ಆಗಿರ್ಬೋದು, ಈ ಎಲ್ಲ ಖರ್ಚುಗಳನ್ನು ಸರಿದೂಗಿಸೋದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ರಾತ್ರಿ ಕಾರ್ನಲ್ಲಿ ಮಲಗಿದಂಥ ಸಂದರ್ಭದಲ್ಲೇನೆ ಅಂಬಾದಾಸ್ಗೆ ಜವರಾಯ ಈ ರೀತಿ ಎದುರು ಬಂದು ತನ್ನ ಬಳಿ ಆತನನ್ನು ಸೆಳ್ಕೊಂಡು ಹೋಗಿರೋದು. ವಿಧಿಯಾಟ. ಲೋಡ್ ತುಂಬಿದಂಥ ಲಾರಿ ಕಾರ್ಗೆ ಡಿಕ್ಕಿಯಾದ ಪರಿಣಾಮ ನಿಯಂತ್ರಣ ಕಳ್ಕೊಂಡು ಕಾರ್ ಇಮಿಡಿಯೇಟ್ಲಿ ಗೋಡೌನ್ ಒಂದಕ್ಕೆ ನುಗ್ಗಿದೆ. ಅದು ಸ್ಕ್ರಾಪ್ ಗೋಡೌನ್. ಅಲ್ಲಿ ಬೆಂಕಿಗಾಹುತಿ ಆಗಿರೋದು ಕಾರು. ಹೈಲಿ ಫ್ಲೇಮಬಲ್ ಇರುತ್ತೆ ಸಿಎನ್ಜಿ ಕಾರ್ಗಳು, ಅದು ಕೂಡ ಒಂದು ಕಾರಣ. ಅದರ ಜೊತೆಗೆ ಅದು ಸ್ಕ್ರಾಪ್ ಗೋಡೌನ್ ಆಗಿದ್ರಿಂದ ಅಲ್ಲಿ ಬೆಂಕಿಯ ಕಿಡಿ ತಾಕ್ತಾ ಇದ್ದಂತೆ ಇಡೀ ಗೋಡೌನ್ಗೆ ಕೂಡ ಬೆಂಕಿ ವ್ಯಾಪಿಸಿದೆ. ಆ ಜೀವ ಎಷ್ಟು ನಲುಗಿ ಹೋಗಿದೆ ಅನ್ನೋದನ್ನ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯವಾಗೋದಿಲ್ಲ. ಅವರ ಕೊನೆ ಕ್ಷಣಗಳು ಎಷ್ಟು ಯಾತನಾಮಯವಾಗಿತ್ತು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಜೀವ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರು ಕಾರಿನ ಡೋರ್ ತೆಗೆಯೋದಕ್ಕೆ ಸಾಧ್ಯವಾಗದೆ, ಸಂಪೂರ್ಣವಾಗಿ ಬೆಂಕಿ ಆವೃತವಾಗಿರುವಂತಹ ಆ ಗೋಡೌನ್ನಿಂದ ಹೊರ ಬರೋದಕ್ಕೆ ಸಾಧ್ಯವಾಗದೆ ಅಂಬಾದಾಸ್ ಅಲ್ಲೇ ಮೃತಪಟ್ಟಿದ್ದಾರೆ, ಸಜೀವ ದಹನಗೊಂಡಿದ್ದಾರೆ. ಇನ್ನು ತಾಯಿ ರಾತ್ರಿ ಕರೆ ಮಾಡಿದ್ದಾರೆ ಮಗನಿಗೆ, ಊಟ ಮಾಡಿದ್ಯಾ, ಮಲ್ಕೊಂಡಿಯಾ, ಎಲ್ಲಿದ್ಯಾ ಅಂತ ಕೇಳೋದಕ್ಕೆ. ಆದರೆ ಎಷ್ಟೇ ಬಾರಿ ಕರೆ ಮಾಡಿದ್ರು ಮಗ ಕರೆ ಸ್ವೀಕರಿಸದೆ ಹೋದಂಥ ಸಂದರ್ಭ ಆ ಕುಟುಂಬದವರೆಲ್ಲರೂ ಆತಂಕಕ್ಕೆ ಒಳಗಾಗಿದ್ರು. ಆದರೆ ಬರ ಸಿಡಿಲಿನಂತೆ ಆ ಕುಟುಂಬಕ್ಕೆ ಈಗ ಅಂಬಾದಾಸ್ ಅವರ ಸಾವಿನ ಸುದ್ದಿ ಅಪ್ಪಳಿಸಿದೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ತಡರಾತ್ರಿ ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಸಂಭವಿಸಿರುವಂತಹ ಭೀಕರ ಅಪಘಾತ. ಕಾರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಲಾರಿ ಬೆಂಕಿಗಾಹುತಿಯಾಗಿದೆ. ಕಾರ್ ಈ ಘಟನೆಯಲ್ಲಿ ಒಟ್ಟು ಕಾರು, ಲಾರಿ ಮತ್ತೆ ಸ್ಕ್ರಾಪ್ ಗೋಡೌನ್
ಎಲ್ಲವೂ ಧಗಧಗಿಸಿದೆ. ಕಾರ್ ಚಾಲಕ ಈ ಘಟನೆಯಲ್ಲಿ ಸಜೀವ ದಹನಗೊಂಡಿರುವಂತಹ ಹೃದಯ ವಿದ್ರಾವಕ ಘಟನೆ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಕಳೆದ ರಾತ್ರಿ ಇದು. ಇಳಿಜಾರು ರಸ್ತೆ ಹಿನ್ನೆಲೆ ಕಂಟ್ರೋಲ್ ಸಿಗದೆ ಕಾರಿಗೆ ಲಾರಿ ಡಿಕ್ಕಿ ಹೊಡೆದಿದೆ. ಆ ಲಾರಿಯಲ್ಲಿ ಕಬ್ಬಿಣ ತುಂಬಿತ್ತು, ಫುಲ್ಲಿ ಲೋಡೆಡ್ ಲಾರಿ ಅದು. ಹಾಗಾಗಿ ಆ ಇಳಿಜಾರಿನ ರಸ್ತೆಯಲ್ಲಿ ಲಾರಿ ಚಾಲಕನಿಗೆ ಕೂಡ ಕಂಟ್ರೋಲ್ ಸಿಗಲಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಕಾರು ಚಾಲಕ ಸುಟ್ಟು ಕರಕಲಾಗಿದ್ದಾರೆ. ಕಾರಿನೊಳಗಿನಿಂದ ಅಂಬಾದಾಸ್ ಮೃತದೇಹ ತೆಗೆಯೋದಕ್ಕೆ ಈಗಲೂ ಕೂಡ ಹರಸಾಹಸವನ್ನ ಮುಂದುವರಿಸಲಾಗ್ತಾ ಇದೆ. ಕ್ರೇನ್ ಮೂಲಕ ಲಾರಿ ಹೊರತೆಗೆಯೋದಕ್ಕೆ ಪೊಲೀಸರು ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಸದ್ಯ ಅನ್ನುವಂತ ಮಾಹಿತಿ. ಘಟನಾ ಸ್ಥಳದ ನೇರ ದೃಶ್ಯಾವಳಿಯನ್ನ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಕಬ್ಬಿಣ ತುಂಬಿದ್ದಂತಹ ಲಾರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ನೋಡಿ, ಕಬ್ಬಿಣದ ಅವಶೇಷ ಅಷ್ಟೇ ಕಾಣಿಸ್ತಾ ಇರೋದು. ಲಾರಿ ಸಂಪೂರ್ಣವಾಗಿ ಗುರುತೇ ಸಿಗದಷ್ಟರ ಮಟ್ಟಿಗೆ ಬೆಂಕಿಗಾಹುತಿಯಾಗಿದೆ. ಅದು ನುಗ್ಗಿರುವಂಥ ಗೋಡಾನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಲಾರಿನೇ ಈ ಪರಿ ನಜ್ಜುಗುಜ್ಜಾಗಿದೆ, ಗುರುತೇ ಸಿಗದಂಗಾಗಿದೆ ಅಂದರೆ ಕಾರಿನ ಪರಿಸ್ಥಿತಿ ಏನಾಗಿರಬೇಡ. ಆ ಕಾರ್ನಲ್ಲಿದ್ದ ಚಾಲಕ ಅಂಬಾದಾಸರ ಪರಿಸ್ಥಿತಿ ಅಂತೂ ಅನ್ಇಮ್ಯಾಜಿನಬಲ್ ಅದು. ಇನ್ನು ಈ ಘಟನೆಗೆ ಕಾರಣ ಏನು ಅನ್ನೋದನ್ನ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರೋದು ಗೂಗಲ್ ಮ್ಯಾಪ್ ತಂದಿರುವಂಥ ಆಪತ್ತಿದು ಅಂತ. ಈ ಭೀಕರ ಅಪಘಾತ ದುರಂತಕ್ಕೆ ಗೂಗಲ್ ಮ್ಯಾಪ್ ಕಾರಣ ಆಗಿದೆ. ಆಂಧ್ರದಿಂದ ಸುಂಕದಕಟ್ಟೆಗೆ ಸ್ಟೀಲ್ ತುಂಬಿದ್ದ ಲಾರಿ ಬರ್ತಾ ಇತ್ತು. ಮ್ಯಾಪ್ ನೋಡಿಕೊಂಡು ಲಾರಿ ಚಾಲಕ ಶರ್ಮಾ ತನ್ನ ನಿಗದಿತ ಗಮ್ಯ ಸ್ಥಳವನ್ನ ತಲುಪೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದ. ಗೂಗಲ್ ಮ್ಯಾಪ್ ಮೇಲೆ ಅವನು ಅವಲಂಬಿತನಾಗಿದ್ದ. ಈ ಮ್ಯಾಪು ಕುರುಬರಹಳ್ಳಿ ರೂಟ್ ಅನ್ನು ತೋರಿಸಿತ್ತು ಆತನಿಗೆ ಗೂಗಲ್ ಮ್ಯಾಪು. ಬಟ್ ಕುರುಬರಹಳ್ಳಿ ಬಳಿ ಬಹುತೇಕ ಇಳಿಜಾರು ರಸ್ತೆ ಇದೆ. ಆ ಅಪ್ಪತ್ತಿ ಡೌನ್ ಇಳಿಯೋದಿದೆಯಲ್ಲ, ಇದನ್ನ ನೀನು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಕಾರ್ ಡ್ರೈವಿಂಗು, ಟೂ ವೀಲರ್ ಡ್ರೈವಿಂಗ್ ನಿಂಗೆ ಪಕ್ಕ ಬರುತ್ತಪ್ಪ ಅನ್ನುವಷ್ಟರ ಮಟ್ಟಿಗೆ ಆ ರೋಡ್ ಇರೋದು. ಆ ಇಳಿಜಾರು ರಸ್ತೆಯಲ್ಲಿ ಕಂಟ್ರೋಲ್ ಸಿಗದೇ ಇದ್ದ ಕಾರಣ ಓವರ್ಲೋಡ್ ಆಗಿದ್ದ ಲಾರಿ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ನಿಯಂತ್ರಣ ಸಿಗದ ಕಾರಣ ಅಂಬಾದಾಸ್ ಕಾರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದು 50ರಿಂದ 100 ಮೀಟರ್ ದೂರ ಲಾರಿ ಸಾಗಿದೆ. ಆ ಬಳಿಕ ಸ್ಕ್ರಾಪ್ ಗೋಡೌನ್ಗೆ ಡಿಕ್ಕಿಯಾಗಿದೆ. ಕಾರು ಆ ಸ್ಕ್ರಾಪ್ ಗೋಡೌನಿಗೆ ನುಗ್ಗಿದೆ, ಬೆಂಕಿ ಹೊತ್ಕೊಂಡಿದೆ. ಹೀಗಾಗಿ ಕಾರ್ನಲ್ಲಿ ಮಲಗಿದ್ದ ಅಂಬಾದಾಸ್ ಸಜೀವ ದಹನಗೊಂಡಿದ್ದಾರೆ. ನೋಡಿ, ಆ ಕಾರ್ ಚಾಲಕನಿಗೆ ಈ ಅಪಘಾತದ ಕುರಿತಾಗಿ ಸಂಪೂರ್ಣ ಮಾಹಿತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಇದು ಸಂಭವಿಸಿರೋದು. ಕಾರೆಲ್ಲೋ ಸೈಡಲ್ಲಿ ಹಾಕೊಂಡು ಅವ್ರ ಪಾಡಿಗೆ ಅವ್ರು ಮಲ್ಕೊಂಡಿರ್ತಾರೆ. ಹಿಂದೆಯಿಂದ ಬಂದಿರೋ ಲಾರಿ ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿ ಆಗಿದೆ, ಇದನ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಗೊತ್ತಾಗುವಷ್ಟರಲ್ಲಿನೇ ಅವ್ರ ಕಾರು ಒಂದು ಸ್ಕ್ರಾಪ್ ಗೋಡೌನಿಗೆ ನುಗ್ಗಿದೆ. ಅಲ್ಲೇನಾಗ್ತಿದೆ ಅಂತ ಎಚ್ಚೆತ್ಕೊಳ್ಳೋ ಹೊತ್ತಿಗೆನೆ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಆವರಿಸಿದೆ ಕಾರ್ ಮತ್ತೆ ಗೋಡೌನ್ಗೆ. ಹಾಗಾಗಿ ಕ್ಷಣ ಮಾತ್ರದಲ್ಲಿ ನಡೆದಿರುವಂಥ ಅಪಘಾತ ಇದು. ಆ ಚಾಲಕನಿಗೆ, ಅಂಬಾದಾಸ್ ಅವರಿಗೆ ಏನಾಗ್ತಿದೆ ಅನ್ನೋದು ಪರಿವೆಗೆ ಬರುವಷ್ಟರಲ್ಲಿಗೆ ಅವ್ರ ಜೀವನೇ ಹೋಗ್ಬಿಟ್ಟಿದೆ. ಸ್ಥಳದ ಚಿತ್ರಣವನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಈಗಲೂ ಕೂಡ ಅಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಅಂತೇನಲ್ಲ, ಆ ಅಪಘಾತಕ್ಕೀಡಾಗಿರೋ ಲಾರಿನ ಹೊರಗೆ ತೆಗಿಬೇಕು, ಕಾರ್ ಹೊರಗೆ ತೆಗಿಬೇಕು. ಕಾರ್ನಿಂದ ಕಾರ್ ಚಾಲಕನ ದೇಹವನ್ನು ರಿಕವರ್ ಮಾಡೋದಿದೆಯಲ್ಲ, ಇದು ದೊಡ್ಡ ಟಾಸ್ಕು. ಡ್ರೈವಿಂಗ್ ಮಾಡ್ತಿದ್ದಂತಹ ಲಾರಿ ಚಾಲಕನಿಗೆ ಇಳಿಜಾರು ಪ್ರದೇಶದಲ್ಲಿ ಬಂದಿದ್ದಾನೆ. ನಿಯಂತ್ರಣ ತಪ್ಪಿ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಕಾರಿನಲ್ಲಿದ್ದಂತಹ ಡ್ರೈವರ್ ಸಜೀವವಾಗಿ ಸುಟ್ಟು ಮೃತಪಟ್ಟಿರುವಂತಹ ಘಟನೆ ವರದಿಯಾಗಿದೆ. ಕುರುಬರಹಳ್ಳಿಯಲ್ಲಿರುವಂತಹ ಈ ಒಂದು ಇಳಿಜಾರು ಪ್ರದೇಶದಲ್ಲಿ ತಡರಾತ್ರಿ ಗೂಗಲ್ ಮ್ಯಾಪ್ ಅನ್ನ ನೋಡಿಕೊಂಡು ಕಬ್ಬಿಣ ತುಂಬಿದ ಲಾರಿ ಒಂದು ಬರ್ತಾ ಇದೆ. ಆತನಿಗೂ ಕೂಡ ಗೂಗಲ್ ಮ್ಯಾಪ್ ನಲ್ಲಿ ಒಂದು ಮುಖ್ಯ ರಸ್ತೆ ಏನಿದೆ, ಆ ರಸ್ತೆಗೆ 100 ಮೀಟರ್ಗಳ ಒಂದು ಸಂಪರ್ಕ ಕಲ್ಪಿಸುವ ಒಂದು ರಸ್ತೆಯನ್ನು ಕೂಡ ತೋರಿಸಿದೆ. ಹಾಗಾಗಿ ಆತ ಕೂಡ ಇದೇ ಒಂದು ರಸ್ತೆಯಲ್ಲಿ ಕೂಡ ಬಂದಿದ್ದಾನೆ. ಬಂದಂತವನೇ ಇಳಿಜಾರು ಪ್ರದೇಶ ಆಗಿದ್ರಿಂದಾಗಿ ಇನ್ನು ಕಬ್ಬಿಣ ತುಂಬಿದಂತಹ ಲಾರಿ ಏನಿದೆ ಇದು ಓವರ್ಲೋಡ್ ಆಗಿತ್ತು. ಆತನ ನಿಯಂತ್ರಣಕ್ಕೂ ಕೂಡ ಸಿಗ್ಲಿಲ್ಲ. ಇಳಿಜಾರು ಪ್ರದೇಶದಲ್ಲಿ ವೇಗವಾಗಿ ಲಾರಿ ಕೂಡ ಬಂದಿದೆ. ಹಾಗೂ ಇದೇ ಒಂದು ಸ್ಥಳದಲ್ಲಿ ಕೂಡ ಒಂದು ಕಾರ್ ಡ್ರೈವರ್ ಏನಿದ್ದಾನೆ ಅಂಬಾದಾಸ್ ಎನ್ನುವಂತಹ ವ್ಯಕ್ತಿ ಕೂಡ ಈ ಒಂದು ಸ್ಥಳದಲ್ಲಿ ಕಾರನ್ನ ಪಾರ್ಕ್ ಮಾಡಿ ಮಲಗಿರ್ತಾನೆ. ಯಾಕಂದ್ರೆ ಒಂದು ಪಿಕಪ್ ಅನ್ನ ಮುಗಿಸಿ ಬಂದಿರ್ತಾನೆ. ನಂತರದ ಒಂದು ಪಿಕಪ್ ಮಾಡ್ಬೇಕು ಅಂತ ಹೇಳಿ ಕೂಡ ನಿಲ್ಸಿ ಕಾರನ್ನ ನಿದ್ರೆ ಮಾಡ್ತಿರ್ತಾನೆ.
ಆ ಸಂದರ್ಭದಲ್ಲಿ ಲಾರಿ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸುಮಾರು 60-70 ಮೀಟರ್ಗಳಷ್ಟು ದೂರ ಈ ಒಂದು ಲಾರಿ ಕೂಡ ಕಾರಿನ ಸಮೇತವಾಗಿ ಹಿಡಿದುಕೊಂಡು ಬಂದಿದೆ. ಆ ಒಂದು ಬರುವಂತಹ ಸಂದರ್ಭದಲ್ಲಿ ಈ ಒಂದು ಅಕ್ಕಪಕ್ಕದ ಜಾಗ ಏನಿದೆ ಇದಕ್ಕೂ ಕೂಡ ತೀವ್ರವಾದಂತಹ ಒಂದು ಹಾನಿಯಾಗಿರುವಂತಹದ್ದು. ಪಕ್ಕದಲ್ಲೇ ಪಾರ್ಕ್ ಮಾಡಿದಂತಹ ಒಂದು ಕವಾಸಕಿ 2 ವೀಲರ್ ಬೈಕ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಇದೆಲ್ಲವೂ ಕೂಡ ಆಗ್ತಾ ಇದ್ದಂತಹ ವೇಳೆಯಲ್ಲಿ ಅಂಬದಾಸ್ ಎನ್ನುವಂತಹ ಈ ಕಾರ್ ಚಾಲಕ ಏನಿದ್ದಾನೆ ಆತ ಕೂಡ ಕಾರಿನಲ್ಲೇ ಮಲಗಿರ್ತಾನೆ. ಸೊ ವೇಗವಾಗಿ ಬಂದಂತಹ ಈ ಒಂದು ಲಾರಿ ಏನಿದೆ ಕಾರಿಗೆ ಡಿಕ್ಕಿ ಹೊಡೆದ ನಂತರ ಬಹುತೇಕವಾಗಿ ಈ ಒಂದು ರಾಜ್ ಕಾಲುವೆಯ ಬಳಿ ಇರುವಂತಹ ಒಂದು ತಡೆಗೋಡೆಗೆ ಕೂಡ ಡಿಕ್ಕಿ ಹೊಡೆದು ನಿಲ್ಲಿಸುತ್ತೆ. ಆಗ ಕಾರ್ ಸ್ಪಾರ್ಕ್ ಆಗಿ ಬೆಂಕಿ ಕೂಡ ಕಾಣಿಸ್ಕೊಳ್ಳುತ್ತೆ. ಆಗ ಹೊತ್ತಿ ಉರಿಯುತ್ತೆ. ಆ ಕಾರ್ನಲ್ಲಿದ್ದಂತಹ ವ್ಯಕ್ತಿ ಏನಿದ್ದಾನೆ ಆತ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಲಾರಿ ಚಾಲಕ ಏನಿದ್ದಾನೆ ಈತ ಬೆಂಕಿ ಹೊತ್ಕೊಳ್ತಿದ್ದಂತೆ ಕೂಡ ಆತ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ ಅಲ್ಲಿಂದ ಜಂಪ್ ಮಾಡ್ತಾನೆ. ಜಂಪ್ ಮಾಡಿದಂತ ಕೂಡ ಹಿಡಿದು ಓಡಿ ಹೋಗ್ತಾನೆ. ಸೊ ಇದಾದ ನಂತರ ಈ ಒಂದು ಬೆಂಕಿ ಏನಿದೆ ಬೆಂಕಿ ಹೊತ್ಕೊಂಡ ನಂತರವಾಗಿ ಈ ಒಂದು ಪಕ್ಕದಲ್ಲೇ ಇದ್ದಂತಹ ಒಂದು ಸ್ಕ್ರಾಪ್ ಗೋಡನ್ ಏನಿದೆ ಆ ಒಂದು ಸ್ಕ್ರಾಪ್ ಗೋಡನ್ಗೂ ಕೂಡ ಬೆಂಕಿ ಆವರಿಸ್ಕೊಳ್ಳುತ್ತೆ. ಆಗ ಒಳಗಡೆ ಕೂಡ ಬೆಂಕಿ ಹೊತ್ತಿ ಉರಿಯುತ್ತೆ. ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಅದರ ಪರಿಣಾಮ ಹೊಗೆಯ ಪರಿಣಾಮ ಕೂಡ ಕಾಣುತ್ತೆ. ಆಗ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಪೊಲೀಸರಿಗೆ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ರಾತ್ರಿ 1:30 ಕೂಡ ಬೆಂಕಿ ನಂದಿಸುವ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾರೆ. ಬೆಂಕಿಯನ್ನ ನಂದಿಸಿ ಹತೋಟಿಗೆ ತರ್ತಾರೆ. ಆದ್ರೆ ಕಾರಿನ ಒಳಗಡೆ ಇದ್ದಂತಹ ಅಂಬದಾಸ್ ಎನ್ನುವಂತಹ ವ್ಯಕ್ತಿ ಸಜೀವವಾಗಿ ಸುಟ್ಟು ಕರಕಲಾಗಿರುವಂತಹದ್ದು. ಸದ್ಯ ಈ ಒಂದು ಲಾರಿಯನ್ನ ಹೊರತೆಗೆದ ನಂತರವಾಗಿ ಕಾರಿನ ಒಳಗಡೆ ಇರುವಂತಹ ಮೃತದೇಹವನ್ನು ಕೂಡ ಹೊರತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಕ್ರೇನ್ಗೂ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕ್ರೇನ್ ಬಂದ ನಂತರ ಕಾರನ್ನ ಒಂದು ಲಾರಿಯನ್ನ ಹಿಂದೆ ಸರಿಸಬೇಕಾಗುತ್ತೆ. ಅದಾದ ಬಳಿಕ ಈ ಒಂದು ಕಾರ್ಯಾಚರಣೆ ಆಗುತ್ತೆ. ಸದ್ಯ ಆ ಒಂದು ಕಾರ್ಯಾಚರಣೆಗಾಗಿ ಈಗ ಪೊಲೀಸರು ಕೂಡ ಕಾದು ಕುಳಿತಿದ್ದಾರೆ. ಒಂದು ವೇಳೆ ಏನಾದ್ರೂ ಈ ತಡೆಗೋಡೆ ಇಲ್ಲ ಅಂತ ಹೇಳಿದಿದ್ರೆ ಸೊ ಈ ಒಂದು ಅಪಘಾತದಲ್ಲಿ 2 ವಾಹನಗಳು ಕೂಡ ಈ ಒಂದು ರಾಜ್ ಕಾಲುವೆ ಏನಿದೆ ರಾಜ್ ಕಾಲುವೆಗೆ ಮುಗಿಚಿ ಬೀಳುವಂತಹ ಸಾಧ್ಯತೆ ಕೂಡ ಇತ್ತು. ಈ ಒಂದು ಲಾರಿ ಏನಿದೆ ಇದು ಆಂಧ್ರ ಪ್ರದೇಶದಿಂದ ಕಬ್ಬಿಣವನ್ನು ತುಂಬಿಕೊಂಡು ಸುಂಕದಕಟ್ಟೆಗೆ ಬರ್ತಾ ಇತ್ತು ಅಂತ ಹೇಳಿ ಗೊತ್ತಾಗಿದೆ. ಇನ್ನು ಲಾರಿ ಚಾಲಕ ಆದ್ರೆ ಕಾರ್ನಲ್ಲಿದ್ದಂತಹ ಈ ಅಂಬದಾಸ್ ಎನ್ನುವಂತಹ ವ್ಯಕ್ತಿ ಮೂಲತಃ ಗುಲ್ಬರ್ಗದ ಇದ್ದು ಕಳೆದ ಕೆಲವು ವರ್ಷಗಳಿಂದ ಕೂಡ ಬೆಂಗಳೂರಿಗೆ ಬಂದು ಕಾರು ಚಾಲನೆಯನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಾಲಕ್ಷ್ಮಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದ್ದು ರಾಜಾಜಿನಗರ ಸಂಚಾರಿ ಪೊಲೀಸರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟು ಏನೋ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಘಟನಾ ಸ್ಥಳದಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬೆಳ್ಳಂಬೆಳಗ್ಗೆ ಎಂತ ಅಪಘಾತದ ಕುರಿತಾಗಿ ವರದಿ ಮಾಡ್ತಾ ಇರೋದು? ನಿಜಕ್ಕೂ ಬೇಸರ, ಹೃದಯ ವಿದ್ರಾವಕ ಘಟನೆ ಇದು. ಸ್ಥಳದಲ್ಲಿ ಈಗ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಅಂಬಾದಾಸ್ ಕುಟುಂಬಸ್ಥರು ಅಲ್ಲಿ ಬಂದಿದ್ದಾರಾ? ಅವರ ಆಕ್ರಂದನ, ಅವರ ಆಗ್ರಹ ಏನಿದೆ? ಹೌದು ಪ್ರಜ್ವಲ, ಏನು ಒಂದು ಲಾರಿ ಒಂದು ಇಳಿಜಾರು ಪ್ರದೇಶದಲ್ಲಿ ಬಂದಿದೆ, ನಿಯಂತ್ರಣವನ್ನು ಕಳೆದುಕೊಂಡು. ಸೊ ಆ ಸಂದರ್ಭದಲ್ಲಿ ಈ ರಸ್ತೆ ಬದಿಯಲ್ಲಿ ಕಾರ್ ಪಾರ್ಕ್ ಮಾಡಿಕೊಂಡು ಆ ಕಾರ್ನ ಒಳಗಡೆ ಇದ್ದಂತಹ ಅಂಬದಾಸ್ ಎನ್ನುವಂತಹ ವ್ಯಕ್ತಿ ಗೆ ಡಿಕ್ಕಿ ಹೊಡೆದು ಲಾರಿ ಸುಮಾರು ಒಂದು 50-60 ಮೀಟರ್ನಷ್ಟು ದೂರ ಈ ಕಾರನ್ನು ಹಿಡ್ಕೊಂಡೋಗಿ ತಡೆಗೋಡೆಗೆ ಡಿಕ್ಕಿ ಆಗಿ ಸ್ಪಾರ್ಕ್ ಆಗಿ ಕಾರು ಮತ್ತೆ ಲಾರಿಗೆ ಬೆಂಕಿ ಹೊತ್ಕೊಂಡಿದೆ. ಪರಿಣಾಮವಾಗಿ ಕಾರ್ನಲ್ಲಿದ್ದಂತಹ ವ್ಯಕ್ತಿ ಏನಿದ್ದಾನೆ ಸಂಪೂರ್ಣವಾಗಿ ಸುಟ್ಟು ಸಜೀವ ದಹನವಾಗಿರುವಂತದ್ದು. ಮೂಲತಃ ಕಲಬುರಗಿ ಜಿಲ್ಲೆಯವರಾಗಿದ್ದು ಕಳೆದ 7-8 ವರ್ಷಗಳಿಂದ ಕೂಡ ಇವರು ವಾಸವನ್ನ ಮಾಡ್ತಾ ಇದ್ರು. ಅಂದ್ರೆ ಇತ್ತೀಚೆಗೆ ಹೊಸ ಕಾರನ್ನ ಖರೀದಿ ಮಾಡಿ ಹಗಲು ರಾತ್ರಿ ಕೂಡ ಈತ ಕೆಲಸವನ್ನ ಮಾಡ್ತಿದ್ದ. EMI ಕಟ್ಟಬೇಕು ಅಂತ ಹೇಳಿ ರಾತ್ರಿ ಒಂದು ಡ್ರಾಪ್ ಅನ್ನ ಮಾಡಿ ತದನಂತರ ಒಂದು ಪಿಕಪ್ ಮಾಡಬೇಕು ಅಂತ ಹೇಳಿ ಬಂದು ಈ ಒಂದು ಸ್ಪಾಟ್ ನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ದುರ್ಘಟನೆ ಆಗಿರುವಂತದ್ದು. ಸದ್ಯ ಘಟನೆ ಆದ ನಂತರ ಈಗಾಗಲೇ ಏನು ಸ್ಥಳದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸರು, ಟ್ರಾಫಿಕ್ನವರು ಕೂಡ ಬಂದು ಬಿಡುಬಿಟ್ಟಿದ್ದಾರೆ. ಒಂದು ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಅಂದ್ರೆ ಲಾರಿಯನ್ನ ಕ್ರೇನ್ ಮೂಲಕವಾಗಿ ಹೊರತೆಗೆಯುವಂತ ಒಂದು ಕೆಲಸ ಆಗ್ತಾ ಇದೆ. ಆ ಲಾರಿಯನ್ನ ಹೊರತೆಗೆದ ನಂತರ ಆ ಲಾರಿಗೆ ಸಿಕ್ಕೊಂಡಿರುವಂತಹ ಒಂದು ಕಾರ್ ಏನಿದೆ ಆ ಕಾರಿನೊಳಗಡೆ ಅಂಬುದಾಸ್ ಎನ್ನುವ ವ್ಯಕ್ತಿ ಒಂದು ಮೃತದೇಹ ಕೂಡ ಇದೆ. ಅದಾದ ಬಳಿಕ ಆ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಬೇಕು. ಅದಕ್ಕೂ ಈಗ ಕ್ರೇನ್ನ ಮೂಲಕವಾಗಿ ಲಾರಿಯನ್ನು ಹೊರತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಈಗ ಅವರ ಕುಟುಂಬಸ್ಥರು ಕೂಡ ಮಗನ ಮದುವೆ ಮಾಡಬೇಕಾಗಿತ್ತು. ಮುಂದಿನ 6 ತಿಂಗಳಲ್ಲಿ ಮದುವೆ ಕೂಡ ಆಗ್ಬೇಕಾಗಿತ್ತು. ಆದ್ರೆ ಈ ರೀತಿಯಾದಂತಹ ಒಂದು ದುರ್ಘಟನೆ ಆಗಿದೆ. ಮನೆಗೆ ಆಧಾರವಾಗಿದ್ದಂತಹ ಮಗ ಈ ರೀತಿಯಾಗಿ ಕಣ್ಮುಂದೆ ಮೃತಪಟ್ಟಿರೋದನ್ನ ನೋಡೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಈಗಾಗಲೇ ಏನು ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ಬಂದಿರುವಂತಹ ಜನರನ್ನ ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಕೂಡ ಆಗ್ತಾ ಇರುವಂತಹದ್ದು. ಸದ್ಯ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.